ಕಾಲ್ ತುಳಿತಕ್ಕೆ ಮಂಡ್ಯದ ಪೂರ್ಣಚಂದ್ರ ಬಲಿಯಾಗಿದ್ದ. ಮಂಡ್ಯದಲ್ಲಿ ಪೂರ್ಣಚಂದ್ರನ ವೃದ್ಧ ತಾಯಿಯ ಕೂಗು ಅದು ಯಾರೂ ಕೂಡ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ನನಗಿದ್ದಿದ್ದು ಒಬ್ಬನೇ ಮಗ, ಅವನು ಸತ್ತೋದ, ಮಗನೂ ಇಲ್ಲ, ಯಾವ ಸಂತೋಷಕ್ಕೆ ನಾನು ಬದುಕಿರಲಿ. ಕೂಲಿ ನಾಲಿ ಮಾಡಿ ಮಗನಿಗೋಸ್ಕರ ಮನೆ ಕಟ್ಟಿದ್ದೆ ನಾನು. 15 ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋದ್ರಲ್ಲಿತ್ತು. ಅಷ್ಟರೊಳಗೆ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೂರ್ಣಚಂದ್ರನ ತಾಯಿಯ ಆ ಕರುಳ ಕೂಗು ಅದು ಎಂಥವರ ಕಲ್ಲು ಹೃದಯವನ್ನು ಕೂಡ ಕರಗಿಸುತ್ತೆ. ಕ್ರಿಕೆಟ್ನವರು ಎಲ್ಲಾನು ಮಾಡಬೇಕಾಯ್ತು ತಾನೆ, ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು ನಮಗೆ? ಒಬ್ಬನೇ ಮಗ ನನ್ನ ಗಂಡಿಗೆ. ಯಾರಾಗರು ಹೇಳಿ ಇಂಥವು ಆಯ್ತಾರೆ ಅಂತ ಹೇಳಿ ನಮಗೆ. ನೋಡಿ ಗಂಡಂಗೆ ಅಂತ ಕಾಯಿಲೆ, ಶುಗರು, BP, ತಿಂಗಳಿಂದ ನಿದ್ದೆ ಮಾಡಿಲ್ಲ. ಅಂಥದ್ರೊಳಗೆ 2 ವರ್ಷ ಕುರಿ ಅಲ್ಲ. ಇವತ್ತು ಕುರಿ ಮಾರಾಕ್ತು ನಮಗೆ 8 ವರ್ಷ ಉಳಿತದೆ. ಅದಕ್ಕೊಂದು ಹಸನು ಮಾರಾಕ್ತಾ ಇದ್ದೀವಿ. ಯಾರು ಮಾಡೋರು? ಮಗಲಕ್ಕೆ ನಮ್ಗೆ ಏನು? ಯಾವ ಸಂತೋಷಕ್ಕೆ ನಮಗಿಲ್ಲ? ಯಾವ ಸಂತೋಷಕ್ಕೆ ಹೇಳಿ? ನಾವೇ ಹೇಳೋದಲ್ಲ, ಊರೇ ನನ್ನ ಮಗನ ಕೊಂಡಾಡೋದು. ಅಮ್ಮ ಊರೇ ಇರ್ತದೆ, ಗಿಡ ತಿರ್ಗಿ ಬೇಟೆಡ್ತಿದ್ದಾನೆ. ಈ ಮನೆಯ ಕಟ್ಟಕ್ಕೆ ಕಣ್ಣೀರು ಬಂದವೆ. 1 ರೂಪಾಯಿ ಇಲ್ಲ ನಮ್ಗೆ. ಮಗ ಸಲುವಾಗಿ ಮನೆ ಕಟ್ಟಿ ಕೂಲಿ ಮಾಡ್ತಿದ್ದೆ. ಮೇಷ್ಟ್ರೆಟ್ಟಿ ಅದು ಅರ್ಥ ಮಾಡ್ಕೊಳ್ಳಿ. ಮೇಷ್ಟ್ರೆಟ್ಟಿಯಾಗಿ ಕೂಲಿ ಮಾಡಿದೀನಿ. ಊರ್ನೇ ಕೇಳಿ. ಸರ್, ಪೂರ್ಣಚಂದ್ರ ಎನ್ನೆಲ್ಲೂ ಹೆಣ್ಣು ನೋಡ್ಕೊಂಡು ಹೋಗಿದ್ದಾನೆ ಸರ್. ಕೇರ್ಪೇಟೆಗೆ ಬಂದು 10 days 15 days ಅಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗೋದು. ಭಾರಿ ಕನ್ಸಿತ್ತು ಸರ್ ನಮ್ಮ ಪೂರ್ಣಂಗೆ. ಆ ಥರ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಎಲ್ಲ ಪ್ರತಿಯೊಂದು ಒಂದು ಮೆಂಟಾಲಿಟಿ ಚೆನ್ನಾಗಿದೆ ಸರ್. ಏನೇ ಮಾಡಿದ್ರು ಅಚೀವ್ ಮಾಡ್ಬಿಟ್ಟು ನಾನು ಮಾಡ್ತೀನಿ ಅಣ್ಣ, ಆಯ್ತೀನಿ, ಮದುವೆ ಆಯ್ತೀನಿ, ಈಗ ಅಚೀವ್ ಮಾಡಿದ್ದೀನಿ ಅಣ್ಣ, ಒಂದಕ್ಕೆ ಮದುವೆ ಆಯ್ತೀನಿ ಅಣ್ಣ ಅಂತ ಎಲ್ಲ ಹೇಳ್ಕೊಳ್ಳೋಣ. ಪ್ರತಿದಿನ 4 ರಿಂದ 5 ಸರಿ ಫೋನ್ ಮಾಡೋಣ ನನಗೆ. ಸರ್ ಪರಿಸ್ಥಿತಿ ಅಂದ್ರೆ ಈಗ ಮನೆ ಪಿಲ್ಲರ್ ಅವನು. ಈಗ ನಮ್ಮ ಅತ್ತೆಗೂ ಹೆಲ್ತ್ ಇಶ್ಯೂ ಐತೆ, ನಮ್ಮ ಮಾವಂಗೂ ಆಲ್ಟು ಸ್ವಲ್ಪ ಸಮಯ. ಕಾಲ್ ತುಳಿತಕ್ಕೆ ಮಂಡ್ಯದ ಪೂರ್ಣಚಂದ್ರ ಬಲಿಯಾಗಿದ್ದ. ಮಂಡ್ಯದಲ್ಲಿ ಪೂರ್ಣಚಂದ್ರನ ವೃದ್ಧ ತಾಯಿಯ ಕೂಗು ಅದು ಯಾರೂ ಕೂಡ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ನನಗಿದ್ದಿದ್ದು ಒಬ್ಬನೇ ಮಗ, ಅವನು ಸತ್ತೋದ, ಮಗನೂ ಇಲ್ಲ, ಯಾವ ಸಂತೋಷಕ್ಕೆ ನಾನು ಬದುಕಿರಲಿ. ಕೂಲಿ ನಾಲಿ ಮಾಡಿ ಮಗನಿಗೋಸ್ಕರ ಮನೆ ಕಟ್ಟಿದ್ದೆ ನಾನು. 15 ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋದ್ರಲ್ಲಿತ್ತು. ಅಷ್ಟರೊಳಗೆ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೂರ್ಣಚಂದ್ರನ ತಾಯಿಯ ಆ ಕರುಳ ಕೂಗು ಅದು ಎಂಥವರ ಕಲ್ಲು ಹೃದಯವನ್ನು ಕೂಡ ಕರಗಿಸುತ್ತೆ. ಕ್ರಿಕೆಟ್ನವರು ಎಲ್ಲಾನು ಮಾಡಬೇಕಾಯ್ತು ತಾನೆ, ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು ನಮಗೆ? ಒಬ್ಬನೇ ಮಗ ನನ್ನ ಗಂಡಿಗೆ. ಯಾರಾಗರು ಹೇಳಿ ಇಂಥವು ಆಯ್ತಾರೆ ಅಂತ ಹೇಳಿ ನಮಗೆ. ನೋಡಿ ಗಂಡಂಗೆ ಅಂತ ಕಾಯಿಲೆ, ಶುಗರು, BP, ತಿಂಗಳಿಂದ ನಿದ್ದೆ ಮಾಡಿಲ್ಲ. ಅಂಥದ್ರೊಳಗೆ 2 ವರ್ಷ ಕುರಿ ಅಲ್ಲ. ಇವತ್ತು ಕುರಿ ಮಾರಾಕ್ತು ನಮಗೆ 8 ವರ್ಷ ಉಳಿತದೆ. ಅದಕ್ಕೊಂದು ಹಸನು ಮಾರಾಕ್ತಾ ಇದ್ದೀವಿ. ಯಾರು ಮಾಡೋರು? ಮಗಲಕ್ಕೆ ನಮ್ಗೆ ಏನು? ಯಾವ ಸಂತೋಷಕ್ಕೆ ನಮಗಿಲ್ಲ? ಯಾವ ಸಂತೋಷಕ್ಕೆ ಹೇಳಿ? ನಾವೇ ಹೇಳೋದಲ್ಲ, ಊರೇ ನನ್ನ ಮಗನ ಕೊಂಡಾಡೋದು. ಅಮ್ಮ ಊರೇ ಇರ್ತದೆ, ಗಿಡ ತಿರ್ಗಿ ಬೇಟೆಡ್ತಿದ್ದಾನೆ. ಈ ಮನೆಯ ಕಟ್ಟಕ್ಕೆ ಕಣ್ಣೀರು ಬಂದವೆ. 1 ರೂಪಾಯಿ ಇಲ್ಲ ನಮ್ಗೆ. ಮಗ ಸಲುವಾಗಿ ಮನೆ ಕಟ್ಟಿ ಕೂಲಿ ಮಾಡ್ತಿದ್ದೆ. ಮೇಷ್ಟ್ರೆಟ್ಟಿ ಅದು ಅರ್ಥ ಮಾಡ್ಕೊಳ್ಳಿ. ಮೇಷ್ಟ್ರೆಟ್ಟಿಯಾಗಿ ಕೂಲಿ ಮಾಡಿದೀನಿ. ಊರ್ನೇ ಕೇಳಿ. ಸರ್, ಪೂರ್ಣಚಂದ್ರ ಎನ್ನೆಲ್ಲೂ ಹೆಣ್ಣು ನೋಡ್ಕೊಂಡು ಹೋಗಿದ್ದಾನೆ ಸರ್. ಕೇರ್ಪೇಟೆಗೆ ಬಂದು 10 days 15 days ಅಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗೋದು. ಭಾರಿ ಕನ್ಸಿತ್ತು ಸರ್ ನಮ್ಮ ಪೂರ್ಣಂಗೆ. ಆ ಥರ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಎಲ್ಲ ಪ್ರತಿಯೊಂದು ಒಂದು ಮೆಂಟಾಲಿಟಿ ಚೆನ್ನಾಗಿದೆ ಸರ್. ಏನೇ ಮಾಡಿದ್ರು ಅಚೀವ್ ಮಾಡ್ಬಿಟ್ಟು ನಾನು ಮಾಡ್ತೀನಿ ಅಣ್ಣ, ಆಯ್ತೀನಿ, ಮದುವೆ ಆಯ್ತೀನಿ, ಈಗ ಅಚೀವ್ ಮಾಡಿದ್ದೀನಿ ಅಣ್ಣ, ಒಂದಕ್ಕೆ ಮದುವೆ ಆಯ್ತೀನಿ ಅಣ್ಣ ಅಂತ ಎಲ್ಲ ಹೇಳ್ಕೊಳ್ಳೋಣ. ಪ್ರತಿದಿನ 4 ರಿಂದ 5 ಸರಿ ಫೋನ್ ಮಾಡೋಣ ನನಗೆ. ಸರ್ ಪರಿಸ್ಥಿತಿ ಅಂದ್ರೆ ಈಗ ಮನೆ ಪಿಲ್ಲರ್ ಅವನು. ಈಗ ನಮ್ಮ ಅತ್ತೆಗೂ ಹೆಲ್ತ್ ಇಶ್ಯೂ ಐತೆ, ನಮ್ಮ ಮಾವಂಗೂ ಆಲ್ಟು ಸ್ವಲ್ಪ ಸಮಯ. ಕಾಲ್ ತುಳಿತಕ್ಕೆ ಮಂಡ್ಯದ ಪೂರ್ಣಚಂದ್ರ ಬಲಿಯಾಗಿದ್ದ. ಮಂಡ್ಯದಲ್ಲಿ ಪೂರ್ಣಚಂದ್ರನ ವೃದ್ಧ ತಾಯಿಯ ಕೂಗು ಅದು ಯಾರೂ ಕೂಡ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ನನಗಿದ್ದಿದ್ದು ಒಬ್ಬನೇ ಮಗ, ಅವನು ಸತ್ತೋದ, ಮಗನೂ ಇಲ್ಲ, ಯಾವ ಸಂತೋಷಕ್ಕೆ ನಾನು ಬದುಕಿರಲಿ. ಕೂಲಿ ನಾಲಿ ಮಾಡಿ ಮಗನಿಗೋಸ್ಕರ ಮನೆ ಕಟ್ಟಿದ್ದೆ ನಾನು.
15 ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋದ್ರಲ್ಲಿತ್ತು. ಅಷ್ಟರೊಳಗೆ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೂರ್ಣಚಂದ್ರನ ತಾಯಿಯ ಆ ಕರುಳ ಕೂಗು ಅದು ಎಂತವರ ಕಲ್ಲು ಹೃದಯವನ್ನು ಕೂಡ ಕರಗಿಸುತ್ತೆ. ಕ್ರಿಕೆಟ್ನವರು ಎಲ್ಲಾನು ಮಾಡಬೇಕಾಯ್ತು ತಾನೆ, ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು ನಮಗೆ? ಒಬ್ಬನೇ ಮಗ ನನ್ನ ಗಂಡಿಗೆ. ಯಾರು ಆಗೋರು, ಯಾರಾಗೋರು ಹೇಳಿ, ಇಂಥವ್ರು ಆಯ್ತಾರೆ ಅಂತ ಹೇಳಿ ನಮಗೆ. ನೋಡಿ ಸಣ್ಣಂಗೆ ಅಂತ ಕಾಯಿಲೆ, ಶುಗರು, BP, ತಿಂಗಳಿಂದ ನಿದ್ದೆ ಮಾಡಿಲ್ಲ. ಅಂಥದ್ರಲ್ವೇ ಎಡಸ ಕುರಿಯಲ್ಲ. ಇವತ್ತು ಕುರಿ ಮಾರಾಕ್ತು ನಮಗೆ 8 ವರ್ಷ ಉಳಿತದೆ. ಅರ್ಸಲು ಮಾರಾಕ್ತಾ ಇದ್ದೀವಿ. ಯಾರು ಮಾಡೋರು? ಮಗಲಕ್ಕೆ ನಮ್ಗೆ ಏನು? ಯಾವ ಸಂತೋಷಕ್ಕೆ ನಮ್ಗೆ ಇಲ್ಲ? ಯಾವ ಸಂತೋಷಕ್ಕೆ ಹೇಳಿ? ನಾವೇ ಹೇಳೋದಲ್ಲ, ಊರೇ ನನ್ನ ಮಗನ ಕೊಂಡಾಡೋದು. ಅಮ್ಮ ಊರೇ ಇರ್ತದೆ, ಗಿಡ ತಿರ್ಗಿ ಬೇಟೆಡ್ತಿರ್ತದೆ. ಈ ಮನೆಯ ಕಟ್ಟಕ್ಕೆ ಕಣ್ಣೀರು ಬಂದವೆ. 1 ರೂಪಾಯಿ ಇಲ್ಲ ನಮ್ಗೆ. ಮಗನ ಸಲುವಾಗಿ ಮನೆ ಕಟ್ಟಿ ಕೂಲಿ ಮಾಡ್ತಿದ್ದೆ. ಮೇಷ್ಟ್ರೆಟ್ಟಿ ಅಲ್ವಾ, ಅದು ಅರ್ಥ ಮಾಡ್ಕೊಳ್ಳಿ. ಮೇಷ್ಟ್ರೆಟ್ಟಿಯಾಗಿ ಕೂಲಿ ಮಾಡಿದ್ದೀನಿ. ಊರ್ನೇ ಕೇಳಿ. ಸರ್ ಪೂರ್ಣಚಂದ್ರ ನೆನ್ನೆಲ್ಲೂ ಹೆಣ್ಣು ನೋಡ್ಕೊಂಡು ಹೋಗಿದ್ದಾನೆ ಸರ್ ಕೇರ್ಪೇಟೆಗೆ ಬಂದು. 10 ಡೇಸ್ 15 ಡೇಸಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗೋದು. ಭಾರಿ ಕನ್ಸಿತ್ತು ಸರ್ ನಮ್ಮ ಪೂರ್ಣಂಗೆ. ಆ ಥರ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಎಲ್ಲ ಪ್ರತಿಯೊಂದು ಒಂದು ಮೆಂಟಾಲಿಟಿ ಚೆನ್ನಾಗಿದೆ ಸರ್. ಏನೇ ಮಾಡಿದ್ರು ಅಚೀವ್ ಮಾಡ್ಬಿಟ್ರೆ ನಾನು ಮಾಡ್ತೀನಿ ಅಣ್ಣ, ಆಯ್ತೀನಿ, ಮದುವೆ ಆಯ್ತೀನಿ, ಈಗ ಅಚೀವ್ ಮಾಡಿದ್ದೀನಿ ಅಣ್ಣ, ಮುಂದಕ್ಕೆ ಮದುವೆ ಆಯ್ತೀನಿ ಅಣ್ಣ ಅಂತ ಎಲ್ಲ ಹೇಳ್ಕೊಳ್ಳೋಣ. ಪ್ರತಿದಿನ 4 ರಿಂದ 5 ಸರಿ ಫೋನ್ ಮಾಡೋಣ ನನಗೆ. ಸರ್ ಪರಿಸ್ಥಿತಿ ಅಂದರೆ ಈಗ ಸರ್, ಈಗ ಮನೆ ಪಿಲ್ಲರ್ ಅವನು. ಈಗ ನಮ್ಮ ಅತ್ತೆಗೂ ಹೆಲ್ತ್ ಇಶ್ಯೂ ಐತೆ, ನಮ್ಮ ಮಾವಂಗೂ ಆಲ್ಟು ಸ್ವಲ್ಪ ಹಾಲ್ ತುಳಿತಕ್ಕೆ ಮಂಡ್ಯದ ಪೂರ್ಣಚಂದ್ರ ಬಲಿಯಾಗಿದ್ದ. ಮಂಡ್ಯದಲ್ಲಿ ಪೂರ್ಣಚಂದ್ರನ ವೃದ್ಧ ತಾಯಿಯ ಕೂಗು ಅದು ಯಾರೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನನಗಿದ್ದಿದ್ದು ಒಬ್ಬನೇ ಮಗ, ಅವನು ಸತ್ತೋದ, ಮಗನೂ ಇಲ್ಲ, ಯಾವ ಸಂತೋಷಕ್ಕೆ ನಾನು ಬದುಕಿರಲಿ? ಕೂಲಿ ನಾಲಿ ಮಾಡಿ ಮಗನಿಗೋಸ್ಕರ ಮನೆ ಕಟ್ಟಿದ್ದೆ ನಾನು. 15 ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋದ್ರಲ್ಲಿತ್ತು. ಅಷ್ಟರೊಳಗೆ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೂರ್ಣಚಂದ್ರನ ತಾಯಿಯ ಆ ಕರುಳ ಕೂಗು ಅದು ಎಂತವರ ಕಲ್ಲು ಹೃದಯವನ್ನು ಕೂಡ ಕರಗಿಸುತ್ತೆ. ಕ್ರಿಕೆಟ್ನವರು ಎಲ್ಲಾನು ಮಾಡಬೇಕಾಯ್ತು ತಾನೆ, ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು ನಮಗೆ? ಒಬ್ಬನೇ ಮಗ ನನ್ನ ಗಂಡಿಗೆ. ಯಾರು ಯಾರಾಗೋರು ಹೇಳಿ, ಇಂಥವ್ರು ಆಯ್ತಾರೆ ಅಂತ ಹೇಳಿ ನಮಗೆ. ನೋಡಿ ಸಣ್ಣಂಗೆ ಅಂತ ಕಾಯಿಲೆ, ಶುಗರು, BP, ತಿಂಗಳಿಂದ ನಿದ್ದೆ ಮಾಡಿಲ್ಲ. ಅಂಥದ್ರಲ್ವೇ ಎಡಸ ಕುರಿಯಲ್ಲ. ಇವತ್ತು ಕುರಿ ಮಾರಾಕ್ತು ನಮ್ಗೆ 8 ವರ್ಷ ಉಳಿತದೆ. ಅರ್ಸಲು ಮಾರಾಕ್ತಾ ಇದ್ದೀವಿ. ಯಾರು ಮಾಡೋರು? ಮಗಲಕ್ಕೆ ನಮ್ಗೆ ಏನು? ಯಾವ ಸಂತೋಷಕ್ಕೆ ನಮ್ಗೆ ಇಲ್ಲ? ಯಾವ ಸಂತೋಷಕ್ಕೆ ಹೇಳಿ? ನಾವೇ ಹೇಳೋದಲ್ಲ, ಊರೇ ನನ್ನ ಮಗನ ಕೊಂಡಾಡೋದು. ಅಮ್ಮ ಊರೇ ಇರ್ತದೆ, ಗಿಡ ತಿರ್ಗಿ ಬೇಟೆಡ್ತಿರ್ತದೆ. ಈ ಮನೆಯ ಕಟ್ಟಕ್ಕೆ ಕಣ್ಣೀರು ಬಂದವೆ. 1 ರೂಪಾಯಿ ಇಲ್ಲ ನಮ್ಗೆ. ಮಗನ ಸಲುವಾಗಿ ಮನೆ ಕಟ್ಟಿ ಕೂಲಿ ಮಾಡ್ತಿದ್ದೆ. ಮೇಷ್ಟ್ರೆಟ್ಟಿ ಅಲ್ವಾ, ಅದು ಅರ್ಥ ಮಾಡ್ಕೊಳ್ಳಿ. ಮೇಷ್ಟ್ರೆಟ್ಟಿಯಾಗಿ ಕೂಲಿ ಮಾಡಿದ್ದೀನಿ. ಊರ್ನೇ ಕೇಳಿ.